ಧರ್ಮಸ್ಥಳದಂತಹ ಶ್ರೇಷ್ಠ ಕ್ಷೇತ್ರದ ಘನತೆಗೆ ಕುಂದು ತರುವಂತಹ ನಡೆಗಳನ್ನು ಭಕ್ತರಾದ ನಾವು ತೀವ್ರವಾಗಿ ಖಂಡಿಸುತ್ತೇವೆ. ರಾಜ್ಯ ಸರ್ಕಾರವು ಈ ವಿಷಯದ ಕುರಿತು ತಕ್ಷಣವೇ ಪಾರದರ್ಶಕ ಮತ್ತು ಸ್ಪಷ್ಟ ನಿಲುವು ತೆಗೆದುಕೊಳ್ಳಬೇಕೆಂದು ಸಂಸದ ವಿಶ್ವೇಶ್ವರ ಕಾಗೇರಿ ಅವರು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ದೆಹಲಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಎಸ್ಐಟಿ ತನಿಖೆಯನ್ನು ನಾವು ಸ್ವಾಗತಿಸುತ್ತೇವೆ ಮತ್ತು ಗೌರವಿಸುತ್ತೇವೆ. ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಗೌರವ ಮತ್ತು ಪಾವಿತ್ರ್ಯತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿಯಾಗಿದೆ. ಈ ವಿಷಯದಲ್ಲಿ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳು ತಕ್ಕ ಕ್ರಮಗಳನ್ನು ಕೈಗೊಳ್ಳುತ್ತವೆ ಎಂಬುದನ್ನು ನಂಬಲಾಗಿದೆ. ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ನೆಲೆಸಿರುವ ಪವಿತ್ರ ಕ್ಷೇತ್ರಕ್ಕೆ ಅಪಚಾರವಾಗುವಂತೆ ಕೆಲವು ಷಡ್ಯಂತ್ರಗಳು ನಡೆಯುತ್ತಿರುವುದು ಆತಂಕಕಾರಿ ವಿಷಯವಾಗಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ತನ್ನ ಆಡಳಿತ ವೈಫಲ್ಯಗಳನ್ನು ಮರೆಮಾಚಿಕೊಳ್ಳಲು ಎಸ್ಐಟಿ ಬಳಸಿಕೊಳ್ಳುತ್ತಿದ್ದಾರೆ ಎಂಬ ಸಂಶಯ ಮೂಡುತ್ತಿದೆ. ಅನಾಮಿಕ ವ್ಯಕ್ತಿಯು ಮೊದಲು 13 ಸ್ಥಳ ಹೇಳಿದ್ದು ಅನಂತರ 18 ಸ್ಥಳ ಎಂದು ಹೇಳುತ್ತಿದ್ದಾನೆ. ದಿನದಿಂದ ದಿನಕ್ಕೆ ತನಿಖೆಯ ದಿಕ್ಕು ತಪ್ಪುತ್ತಿದೆ ಎಂದು ಅನುಮಾನ ವ್ಯಕ್ತವಾಗುತ್ತಿದ್ದು, ಹಿಂದೂಗಳ ಭಾರತೀಯರ ಶ್ರದ್ಧಾ ಭಕ್ತಿ ಕೇಂದ್ರವಾಗಿರುವ ಧರ್ಮಸ್ಥಳದ ಹೆಸರಿಗೆ ಅಗೌರವ ಕುಂದುಂಟು ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವೆಲ್ಲರೂ ಒಗ್ಗಟ್ಟಾಗಿ ಇದನ್ನು ಖಂಡಿಸಬೇಕು ಎಂದು ಕರೆ ನೀಡಿದ ಕಾಗೇರಿಯವರು, ಅನಾಮಧೇಯ ವ್ಯಕ್ತಿ ಯಾರು, ಆದರೆ ಅವನ ಹಿನ್ನೆಲೆ, ಈ 15 ವರ್ಷ ಆತ ಎಲ್ಲಿದ್ದ, ಏನು ಮಾಡುತ್ತಿದ್ದ, ಅವನಿಗೆ ನಾಟಕ ತಯಾರು ಮಾಡಿಕೊಡುತ್ತಿರುವವರು ಯಾರು, ಅದರಂತೆ ಪಾತ್ರಧಾರಿಗಳಾಗಿ ಹಿಂದೆ ಮುಂದೆ ವರ್ತಿಸುತ್ತಿರುವವರು ಯಾರು, ಇದರ ಬಗ್ಗೆಯೂ ಸೂಕ್ತ ಮಾಹಿತಿಯನ್ನ ರಾಜ್ಯ ಸರ್ಕಾರ ಎಸ್ಐಟಿ ರಾಜ್ಯದ ಜನತೆಗೆ ನೀಡಬೇಕು. ಅನಾಮಿಕ ಹೆಸರಿನಲ್ಲಿ ರಾಜ್ಯದ ಜನರಲ್ಲಿ ಗೊಂದಲ ಮೂಡಿಸುವ ಪ್ರಯತ್ನ ಸರಿಯಲ್ಲ. ಇವೆಲ್ಲವೂ ಬಹಿರಂಗಗೊಳ್ಳಬೇಕು ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಆಗ್ರಹಿಸಿದ್ದಾರೆ. ಧರ್ಮಸ್ಥಳದ ಕ್ಷೇತ್ರದ ಸ್ವಾಮಿ ಮಂಜುನಾಥನ ಕುರಿತಂತೆ ಜನರಲ್ಲಿರುವಂತಹ ಭಕ್ತಿ ಶ್ರದ್ಧೆಗಳು, ಧರ್ಮಾಧಿಕಾರಿ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ನಾಡಿನ ಉದ್ದಗಲದಲ್ಲಿ ಮಾಡ್ತಾ ಇರುವಂತಹ ಅನೇಕಾರು ರಚನಾತ್ಮಕ ಚಟುವಟಿಕೆಗಳು, ಇದು ಎಡಪಂಥೀಯರ ವಿಚಾರಧಾರೆಯವರ ಎಲ್ಲೋ ಒಂದು ನಿದ್ದೆಗೆಡಿಸಿದೆ. ಎಡಪಂಥೀಯರ ಕೈಗೊಂಬೆಯಂತೆ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು ವರ್ತಿಸ್ತಾ ಇದ್ದಾರೆ ಅನ್ನುವಂತ ಅನುಮಾನ ಇದು ನಾಡಿನ ಉದ್ದಗಲದಲ್ಲಿ ಬರೋದಕ್ಕೆ ಸಾಧ್ಯ ಆಗಿದೆ. ನಮ್ಮ ಹಿಂದೂಗಳ ಶ್ರದ್ಧೆ ಭಕ್ತಿಯನ್ನ ಸದಾ ಭಂಗ ಮಾಡಬೇಕು, ಅಗೌರವಿಸಬೇಕು, ನಂಬಿಕೆಗಳು ದೂರ ಆಗುವಂತೆ ಮಾಡಬೇಕು ಅಂತ ಇದು ನಿರಂತರವಾದ ಷಡ್ಯಂತ್ರಗಳು ನಿರಂತರವಾಗಿ ನಡೆದಿದೆ. ಸ್ವಾಮಿ ಅಯ್ಯಪ್ಪನ ಕುರಿತಂತೆ ನೋಡಿದ್ದೀವಿ ನಾವು. ಶಬರಿಮಲೆ, ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣದ ಹಿನ್ನೆಲೆಯಲ್ಲಿ ನಡೆದಂತಹ ಘಟನೆಗಳಲ್ಲಿ ನೋಡಿದ್ದೀವಿ. ನಾನು ಮತ್ತೆ ಹೀಗೆ ಉದರಿಸೋದಿಲ್ಲ. ನಮ್ಮ ಗೋವಿನಿಂದ ಹಿಡಿದು ಭಗವದ್ಗೀತೆಯಿಂದ ಹಿಡಿದು ನಮ್ಮ ಎಲ್ಲ ಪವಿತ್ರ ಶ್ರದ್ಧೆ ಭಕ್ತಿಯ ವಿಷಯದಲ್ಲಿ ಎಡಪಂಥೀಯರ ಕೈಗೊಂಬೆಯಂತೆ ಸಿದ್ದರಾಮಯ್ಯನವರು ವರ್ತಿಸ್ತಾ ಇದ್ದಾರೆ ಅನ್ನೋದು ಇದು ಸಾಬೀತಾಗಿರುವಂತದ್ದು. ಹಾಗಾಗಿ ಟೌನ್ ಹಾಲ್ ಎದುರುಗಡೆಯಲ್ಲಿ ನಾನು ದನದ ಮಾಂಸ ತಿಂತೀನಿ, ಯಾರೇನ್ ಮಾಡ್ತಾರೆ ಅನ್ನುವಂತಹ ದುರಂಕಾರದ ಮಾತುಗಳನ್ನ ಆಡಿರೋದು. ಈ ಹಿನ್ನೆಲೆಯಲ್ಲಿ ನಾನು ಎಸ್ಐಟಿಗೂ ಕೇಳ್ಕೊಳ್ತೀನಿ ಮತ್ತು ಸರ್ಕಾರಕ್ಕೂ ಆಗ್ರಹಿಸ್ತೇನೆ. ಆ ಅನಾಮಧೇಯ ವ್ಯಕ್ತಿ ಯಾರು ಅಂದರೆ ವ್ಯಕ್ತಿ ಗೊತ್ತು ಯಾರು ಅಂತ, ಆದ್ರೆ ಅವನ ಹಿನ್ನೆಲೆ ಏನು, ಅವನು ಈ 10-15 ವರ್ಷ ಎಲ್ಲಿದ್ದ, ಏನ್ ಮಾಡ್ತಾ ಇದ್ದ, ಅವನಿಗೆ ಈಗ ಈ ಸ್ಕ್ರಿಪ್ಟ್ ಅನ್ನೆಲ್ಲ ರೆಡಿ ಮಾಡಿಕೊಡ್ತಿರೋರು ಯಾರು, ಅದರಂತೆ ಪಾತ್ರಧಾರಿಗಳಾಗಿ ಹಿಂದೆ ಮುಂದೆ ವರ್ತಿಸ್ತಿರೋರು ಯಾರು, ಇದ್ರ ಬಗ್ಗೆಯೂ ಸಹ ಸೂಕ್ತವಾದಂತಹ ಮಾಹಿತಿಯನ್ನ ಸರ್ಕಾರ ಎಸ್ಐಟಿ ರಾಜ್ಯ ಜನತೆಗೆ ಕೊಡಬೇಕು. ಅನಾಮಿಕನ ಹೆಸರಿನಲ್ಲಿ ನಾಡಿನ ಜನರಲ್ಲಿ ಗೊಂದಲ ಮೂಡಿಸುವಂತಹ ಈ ರೀತಿಯ ಪ್ರಯತ್ನ ಇದು ಸರಿಯಲ್ಲ. ನಮಗೂ ಸತ್ಯಾಸತ್ಯತೆಗಳು ಗೊತ್ತಾಗಬೇಕು. ಅನಾಮಿಕನ ಹಿನ್ನೆಲೆ ಏನು, ಅವನು ಇಷ್ಟು ವರ್ಷ ಏನ್ ಮಾಡ್ತಿದ್ದ, ಯಾರು ಇದಕ್ಕೆ ಸ್ಕ್ರಿಪ್ಟ್ ಬರೆದು ಕೊಡ್ತಿರುವಂತವ್ರಿಗೆ ಹಿಂದೆ ತಂಡ ಯಾವ್ದಿದೆ, ಇದೆಲ್ಲವೂ ಬಹಿರಂಗಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ. ಕೆನರಾ ಪ್ಲಸ್ ನ್ಯೂಸ್, ಶಿರಸಿ.